ಈ ವಿಡಿಯೋದಲ್ಲಿ ಬೆಳಗಿನ ಉಪಹಾರಕ್ಕೆ ಹತ್ತೆಯಂತೆ ಸಾಫ್ಟ್ ಆಗಿರುವ ಒಂದು ದೋಸೆಯನ್ನು ಹೇಗೆ ಮಾಡುವುದು ಅಂತ ತೋರಿಸ್ತಿದ್ದೇನೆ. ಮಧುರೈ ಮಲ್ಲಿ ದೋಸೆ ಅಂತ ಇದನ್ನ ಹೇಳ್ತಾರೆ. ಮಧುರೈನಲ್ಲಿ ತುಂಬಾ ಫೇಮಸ್ ಆಗಿರುವ ಮಲ್ಲಿ ದೋಸೆ ಅಂದ್ರೆ ಮಲ್ಲಿಗೆ ಹೂವಿನ ತರ ಬಿಳಿ ಮತ್ತು ಸಾಫ್ಟ್ ಆದ ದೋಸೆ ಅಂತ ಅರ್ಥ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ದೋಸೆಯನ್ನು ಮಾಡಲಿಕ್ಕೆ 1 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಒಂದು ಬೌಲ್ಗೆ ಹಾಕೊಳ್ಳಿ. ನಿಮ್ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅದರ ತಕ್ಕ ಹಾಗೆ ಕಪ್ನ ಸೈಜನ್ನು ಆರಿಸಿಕೊಳ್ಳಿ. 1 ಕಪ್ ದೋಸೆ ಅಕ್ಕಿಗೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. 1 ಹಿಡಿಯಷ್ಟು ತೊಗರಿ ಬೇಳೆಯನ್ನು ಹಾಕಿ. ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತೆ ಬೀಜಗಳನ್ನು ಹಾಕಿ. ನಾನಿದಕ್ಕೆ 3-4 ಸಲ ನೀರನ್ನು ಹಾಕಿಕೊಂಡು ಸ್ವಚ್ಛವಾಗುವ ತನಕ ಚೆನ್ನಾಗಿ ತೊಳೆದುಕೊಳ್ತೇನೆ. ಈಗ ಪುನಃ ನೀರನ್ನು ಹಾಕಿಕೊಂಡು 3-4 ಗಂಟೆ ನೆನೆಲಿಕ್ಕೆ ಬಿಡೋಣ. ನಾಲ್ಕು ಗಂಟೆಯ ನಂತರ ಅಕ್ಕಿ ಮತ್ತು ಬೇಳೆಗಳು ಚೆನ್ನಾಗಿ ನೆಂದಿದೆ. ಈ ನೀರನ್ನು ಪೂರ್ತಿಯಾಗಿ ಬಸಿದುಕೊಳ್ಳಿ. ಅಂದಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇಲ್ಲಾಂದ್ರೆ ನಾವು ಇದಕ್ಕೆ ಹಾಕುವ ಬೇರೆ ಸಾಮಗ್ರಿಯನ್ನು ಮಿಸ್ ಮಾಡ್ತೀರಾ. ಒಂದು ಸಣ್ಣ ಬೌಲ್ನಲ್ಲಿ ತೆಳು ಅಕ್ಕಿಯನ್ನು ತೆಗೆದುಕೊಳ್ಳಿ. ಹಿಟ್ಟನ್ನು ಗ್ರೈಂಡ್ ಮಾಡುವ 1-2 ನಿಮಿಷ ಮುಂಚೆ ಇದಕ್ಕೆ ನೀರನ್ನು ಹಾಕಿ. ಇದು ಸಾಫ್ಟ್ ಆಗಿ ಬಿಡ್ತದೆ. ನೀವು ದಪ್ಪ ಅವಲಕ್ಕಿ ಯೂಸ್ ಮಾಡೋದಾದ್ರೆ ಒಂದು 10-15 ನಿಮಿಷನಾದ್ರೂ ಈ ರೀತಿ ಬದಿಗಿಡಬೇಕು. ನೀವು ಅವಲಕ್ಕಿ ಎಷ್ಟು ತಕೊಂಡಿದ್ದೀರೋ ಅಷ್ಟೇ ಕ್ವಾಂಟಿಟಿಯಷ್ಟು ಅನ್ನವನ್ನು ತೆಗೆದುಕೊಳ್ಬೇಕು. ನೀವು ಊಟ ಮಾಡಿ ಆದ ಬಳಿಕ ಉಳಿದ ಅನ್ನವನ್ನು ಇದಕ್ಕೆ ಉಪಯೋಗಿಸಿ. ನಾನಿಲ್ಲಿ ದೋಸೆ ಹಿಟ್ಟನ್ನು ಗ್ರೈಂಡರ್ನಲ್ಲೇ ಕಡೆದುಕೊಳ್ತಿದ್ದೇನೆ. ಇದಕ್ಕೆ ನೆನೆಸಿಟ್ಟ ಅಕ್ಕಿ ಬೇಳೆಗಳನ್ನು ಹಾಕಿದ ಬಳಿಕ ತೆಳು ಅವಲಕ್ಕಿ ಮತ್ತು ಅನ್ನವನ್ನು ಕೂಡ ಹಾಕಿ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಆದಷ್ಟು ನಯವಾದ ದೋಸೆ ಹಿಟ್ಟನ್ನು ತಯಾರಿಸಿ. ಹಿಟ್ಟು ತುಂಬಾ ದಪ್ಪವಾಗಿದೆ ಅಂತ ಅನಿಸಿದಾಗೆಲ್ಲ ನೀರನ್ನು ಹಾಕಿ. ನಾನು ಉಪ್ಪನ್ನು ಕೂಡ ಇವಾಗಲೇ ಹಾಕ್ತಿದ್ದೇನೆ. ನೀವು ಬೇಕಾದ್ರೆ ಮರುದಿನ ದೋಸೆ ತೆಗೆಯುವ ಸಮಯದಲ್ಲಿ ಕೂಡ ಉಪ್ಪನ್ನು ಸೇರಿಸಿಕೊಳ್ಬಹುದು. ಹಿಟ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡ ನಂತರ ಗ್ರೈಂಡರ್ಗೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲಾಡಿಸಿ ಆ ನೀರನ್ನು ಈ ಹಿಟ್ಟಿನ ಮೇಲೆ ಹಾಕಿಕೊಳ್ಳಿ. ಇದನ್ನು ರಾತ್ರಿ ಪೂರ್ತಿ 10 ಗಂಟೆ ಫೆರ್ಮೆಂಟ್ ಆಗಲಿಕ್ಕೆ ಬಿಡಿ. ಮರುದಿನ ಬೆಳಿಗ್ಗೆ ತುಂಬಾ ಚೆನ್ನಾಗಿ ಇದು ಫೆರ್ಮೆಂಟ್ ಆಗಿದೆ. ಮೊದಲಿಗೆ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಇದರ ಕನ್ಸಿಸ್ಟೆನ್ಸಿಯನ್ನು ನೋಡೋಣ. ನಮ್ಗೆಲ್ಲರಿಗೂ ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಂತ ಗೊತ್ತು. ಇದರ ಹದವನ್ನು ನೋಡಿಕೊಂಡು ಬೇಕಾಗಿದ್ದಲ್ಲಿ ಮಾತ್ರ ನೀರನ್ನು ಸೇರಿಸಿಕೊಳ್ಳಿ. ಇದನ್ನು ಬೆರೆಸಿಕೊಂಡ ಬಳಿಕ ಇದರ ಹದ ಸರಿಯಾಗಿದೆ ಅಂತ ಅನಿಸ್ತಿದೆ, ಹಾಗಾಗಿ ನಾನಿಲ್ಲಿ ನೀರನ್ನು ಸೇರಿಸಲಿಲ್ಲ. ಈ ಹಿಟ್ಟಿಂದ ದೋಸೆಯನ್ನು ಹಾಕೋದು ತೋರಿಸ್ತೇನೆ. ಮೊದಲಿಗೆ ಕಾವಲಿಗೆ ಎಣ್ಣೆಯನ್ನು ಸವರ್ಕೊಳ್ಳಿ. ಸ್ವಲ್ಪ ನೀರನ್ನು ಚಿಮುಕಿಸ್ತೇನೆ. ಬಿಸಿಯಾದ ಕಾವಲಿಗೆ 1 ಸೌಟು ಫುಲ್ ಹಿಟ್ಟನ್ನು ತೆಗೆದುಕೊಂಡು ಸುರಿಯಿರಿ. ಮತ್ತೆ ಕೇವಲ ಈ ರೀತಿ 1 ಸಲ ತಿರುಗಿಸಿ ಬಿಡಿಸಿದ್ರೆ ಸಾಕು. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಒಂದು 10-20 ಸೆಕೆಂಡ್ ಕಾಯಿಸಿಕೊಳ್ಳಿ. ನಾವು ಈ ದೋಸೆಯನ್ನು ಉಲ್ಟಾ ಮಾಡಿ ಹಾಕಿಕೊಂಡು ಪುನಃ ಕಾಯಿಸೋದಿಲ್ಲ. ಬೇರೆ ದೋಸೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಬೇಗನೆ ಬೇಯುತ್ತದೆ. ಇದರ ಮೇಲೆ ಬೇಕಾದ್ರೆ ತುಪ್ಪ ಎಣ್ಣೆಯನ್ನು ಸವರ್ಕೊಳ್ಳಿ. ಇದು ತುಂಬಾ ಸಾಫ್ಟ್ ಆಗಿದೆ ಅಂತ ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ. ಈಗ ಕ್ವಿಕ್ ಆಗಿ ಇನ್ನೊಂದು ದೋಸೆಯನ್ನು ಮಾಡೋಣ. ನಾನು ಮೊದಲು ಹಾಕಿದ ದೋಸೆಗೆ ಎಣ್ಣೆ ತುಪ್ಪ ಏನು ಹಾಕಿರ್ಲಿಲ್ಲ. ಇದಕ್ಕೀಗ ತುಪ್ಪವನ್ನು ಸವರ್ಕೊಳ್ತೇನೆ. ಬೇಕಾದ್ರೆ ಇದರ ಮೇಲೆ ಮೊಳಗ ಪುಡಿ ಅಥವಾ ಚಟ್ನಿ ಪುಡಿಯನ್ನು ಕೂಡ ಸಿಂಪಡಿಸಬಹುದು. ಈ ಬಿಸಿ ಬಿಸಿಯಾದ ದೋಸೆಯನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಅಂದಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕು ಮಾಡಬಹುದು. ನಾವು ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.